ಹಲೋ ಹಾಯ್ ಫ್ರೆಂಡ್ಸ್, ನಾನು ಮಾತಾಡ್ತಿದ್ದೀನಿ ರಮೇಶ್ ರಾಧಾ ಅಂತ. ನೋಡಿ, ನಾನಿವತ್ತು ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ಏನಕ್ಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ನೋಡ್ಕೊಂಡು ಮಾಡಿಕೊಂಡು ತಿಂದ್ಕೊಳ್ಳಿ. ಈ ಚಿಕನ್ ಸಾಂಬಾರಿಗೆ ನಾನು ಏನೇನು ಹಾಕ್ತಿದ್ದೀನಿ ಅಂತ ನೀವು ನೋಡಿ ಬನ್ನಿ. ನಾನಿಲ್ಲಿ ಆಲ್ರೆಡಿ ಚಿಕನ್ ಎಲ್ಲ ಇಟ್ಕೊಂಡಿದ್ದೀನಿ. 1.5 kg ಇದು ಚಿಕನ್ನು. ಅದಕ್ಕೆ ನಾನು ಏನೇನು ಬೇಕು ಅಂತ ನೋಡಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಚಕ್ಕೆ ಮಸಾಲೆ, ಗಸಗಸೆ, ತೆಂಗಿನಕಾಯಿ ಮತ್ತು 2 ಟೊಮೊಟೊ, ಸ್ವಲ್ಪ ಈರುಳ್ಳಿ ಮತ್ತು ಒಗ್ಗರಣೆಗೂ ಸ್ವಲ್ಪ ಈರುಳ್ಳಿ. ಖಾರದ ಪುಡಿನ ನಾನು ಮಿಕ್ಸಿಗೆ ಹಾಕ್ಕೊತಾ ಇಲ್ಲ, ಹಾಗಾಗಿ ಸೈಡಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಮಟನ್ ಚಿಕನ್ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು ಒಗ್ಗರಣೆಗೆ ಬಳಸೋದು ಸನ್ಫ್ಲವರ್ ಎಣ್ಣೆ. ಹಾಗೆ ಸ್ವಲ್ಪ ದೊಡ್ಡದಾಗಿತ್ತು ಅಂತ ಚಿಕನ್ ಎಲ್ಲ ಕಟ್ ಮಾಡಿಬಿಟ್ಟು ಮನೇಲಿ ಕೊಟ್ಟೆ. ಇವನು ಕೂಡ ಓದ್ಕೊತಾ ಇದ್ದ, ನಾನು ಓದ್ಕೊಳಲ್ಲ ಅಂತ ಇದ್ದ, ಹಂಗಾಗಿ ಸ್ವಲ್ಪ ಬಿಟ್ಬಿಟ್ಟು ಈಗ ನೋಡಿ ನಾನೀಗ ಒಗ್ಗರಣೆ ಹಾಕೋಣ ಅಂತ ಪಾತ್ರೆ ಇಟ್ಟಿದ್ದೀನಿ. ಅಂದರೆ ನಾನು ಕುಕ್ಕರಲ್ಲಿ ಮಾಡೋದಿಲ್ಲ, ಪಾತ್ರೆಯಲ್ಲಿ ಮಾಡ್ತೀನಿ ಅಷ್ಟೇ, ವಿಷಲೆಲ್ಲ ಕೂಗಿಸೋದಿಲ್ಲ. ಪಾತ್ರೆ ಕಾದ ತಕ್ಷಣ ಎಣ್ಣೆ ಹಾಕಿ ಇಟ್ಟಿದ್ದೆ. ಹಾಗಾಗಿ ನೋಡಿ, ಈರುಳ್ಳಿ ಕೂಡ ಹಾಕಿದ್ದೀನಿ. ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿಲ್ಲ, ನೀವು ಬೇಕಾದರೆ ಹಾಕೋಬೋದು. ಇದು ನಮ್ಮಪ್ಪ ಕಲಿಸಿರೋದು ಇದು, ಹೀಗಾಗಿ ನಾನು ಕೂಡ ಕಲಿತು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇದು ನಮ್ಮಪ್ಪ ಯಾವಾಗಲೂ ಇದೇ ಥರ ಮಾಡೋದು. ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಕಡೆ ಸೈಡೆಲ್ಲ ನಮ್ಮಪ್ಪವರೇ ಸಾಂಬಾರೆಲ್ಲ ಚಿಕನ್ ಮಟನ್ ಮಾಡೋದಾದರೆ ನಮ್ಮಪ್ಪ ಮತ್ತು ಎಲ್ಲ ದೊಡ್ಡಪ್ಪ ಅವರು ಮಾಡೋದು. ಹಂಗಾಗಿ ಹೇಳ್ತಾಯಿದ್ದೀನಿ. ನೋಡಿ, ನಾನೀಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಸ್ವಲ್ಪ ಫಸ್ಟೇ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಹಾಗಾಗಿ ಎಲ್ಲ ಫುಲ್ಲು ಎಣ್ಣೆಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿ ಹತ್ತೋ ಥರ ಬಿಡೋಣ. ನೋಡಿ ಯಾವ ಥರ ಕುದಿ ಬರ್ತಾ ಇದೆ. ಈ ಥರ ಕುದಿ ಬರುತ್ತೆ ನೋಡಿ, ಈ ಥರ ಅದಂಗೆ ಇದಾಗ್ತಿರುತ್ತೆ. ಸ್ವಲ್ಪ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಡೋಣ, ಅಂದರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಂತ. ನೋಡಿ, ಆವಾಗಲೂ ನೀರು ಇರಲಿಲ್ಲ, ಬರೀ ಎಣ್ಣೆ ಅಷ್ಟೇ ಇತ್ತು. ಇವಾಗ ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ, ಎಲ್ಲ ವೈಟ್ ಆಗಿಬಿಟ್ಟಿದೆ ಚಿಕನ್ ಎಲ್ಲ. ಯಾವ ಥರ ಕುದೀತಾ ಇದೆ. ಈಗ ನಾನು ಖಾರದ ಪುಡಿ ಹಾಕ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು 1.5 kg ಚಿಕನ್ಗೆ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಖಾರದ ಪುಡಿ ಹಾಕಿದ್ರೆ ಕಲರೇ ಚೇಂಜ್ ಆಗುತ್ತೆ. ಅಂದರೆ ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಎಲ್ಲ ಸ್ಪೈಸಿಯಾಗಿ ಇರುತ್ತೆ ಅಂತ ನಾವು ಫಸ್ಟೇ ಹಾಕ್ತೀವಿ ಖಾರದ ಪುಡಿ, ಉಪ್ಪು ಎಲ್ಲ. ಇಲ್ಲೊಬ್ರು ಬೇರೆ ಥರ ಮಾಡ್ತಾರೆ, ಅಂದರೆ ನಾವು ಮಾಡೋದು ಇದೇ ಥರ. ನಮ್ಮಪ್ಪರು ಕಲಿಸ್ಕೊಟ್ಟಿರೋದು ಇದೆಲ್ಲ. ಅಂದರೆ ನಮ್ಮಮ್ಮರು ಮಾಡ್ತಾರೆ, ಊರ ಕಡೆ ಹೋದಾಗೆಲ್ಲ ನಮ್ಮಪ್ಪರೇ ಎಲ್ಲ ಮಾಡೋದು. ನಾನಿವತ್ತು ಅದೇ ಥರ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಡೋಣ, ಅದು ಖಾರದ ಪುಡಿ ಉಪ್ಪು ಎಲ್ಲ ನೀಟಾಗಿ ಇದಾಗಂಗೆ. ನೋಡಿ ಯಾವ ಥರ ಆಗಿದೆ, ನೋಡಿದ್ವಲ್ವ. ಇದಕ್ಕೆ ಇವಾಗ ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ, ಅದೇ ಟೊಮೊಟೊ, ಕಾಯಿ ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ರುಬ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಟೊಮೊಟೊ ಅದೆಲ್ಲ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಬೇಕಷ್ಟೆ. ನೋಡಿ, ಇದು ಬಾಯ್ಲರ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ನಾನು ಬಾಯ್ಲರ್ ಕೋಳಿ ತರಿಸಿದ್ದು, ಹಾಗಾಗಿ ನೋಡಿ ಯಾವ ಥರ ಆಗಿದೆ. ನೀವು ಸ್ವಲ್ಪ ಮಂದ ಆಗಿದೆ ಅಂತ ಸ್ವಲ್ಪ ನೀರು ಹಾಕಿ, ನೀವು ಬೇಕಾದರೆ ಮಂದ ಮಾಡ್ಕೊಬೋದು ಅಥವಾ ಗಟ್ಟಿ ಅಥವಾ ತೆಳ್ಳಗೆ ಮಾಡ್ಕೊಬೋದು. ನಾವು ಈ ಥರ ಎರಡಕ್ಕೂ ಮೀಡಿಯಮ್ಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಚಪಾತಿಗೆ ಮುದ್ದೆಗೆ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಎಲ್ಲ ಹಾಕಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.